ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಕನ್ನಡದಲ್ಲಿ SA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ ಇಲ್ಲಿರುವಂತಹ ನೀಲಿ ನಕ್ಷೆಯನ್ನು ಆಧರಿಸಿದ ಮಕ್ಕಳ. ನೋಡಿ, ಇದು ನಿಮ್ಮ ನೀಲನಕ್ಷೆ ಆಗಿರುತ್ತೆ. ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 90 ನಿಮಿಷಗಳು. ಒಟ್ಟು ಅಂಕಗಳು 40 ಆಗಿರುತ್ತೆ ಮಕ್ಕಳ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಅಂದರೆ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಿ ಆಮೇಲೆ ಉತ್ತರವನ್ನು ಬರೆಯುವಂಥದ್ದು. ನೆಕ್ಸ್ಟ್ ಎರಡನೇದಾಗಿ, ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಅಂದರೆ ದುಂಡಾಗಿ ನಿಮ್ಮ ಅಕ್ಷರಗಳು ಇರಬೇಕು. ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು, ಏನು ಅಕ್ಷರ ಇದು ಅಂದ್ಬಿಟ್ಟು. ಓಕೆನಾ. ನೆಕ್ಸ್ಟ್ ಮೂರನೇದಾಗಿ, ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಇವಾಗ ನೀವು ಸಪೋಸ್ ಫಸ್ಟ್ ಹೆಡ್ಡಿಂಗಲ್ಲಿ ಎರಡನೇದು ಬರಿತಾ ಇದ್ದೀರಾ ಉತ್ತರವನ್ನು ಅಂತಂದರೆ ಫಸ್ಟ್ ಹೆಡ್ಡಿಂಗ್ ಹಾಕಿ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2 ಅಂತ ಹಾಕಿ ಅದರ ಉತ್ತರವನ್ನು ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಫಸ್ಟ್ ಹೆಡ್ಡಿಂಗಲ್ಲಿ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಿಮಗೆ 3 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 1ರಲ್ಲಿ ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸುವಂತಹ ಚಿಹ್ನೆ ಡ್ಯಾಶ್. ಪ್ರಶ್ನೆ 2, ಗದುಗಿನ ನಾರಾಯಣಪ್ಪ ಎಂದು ಕರೆಯಲಾಗುವ ಕವಿ ಡ್ಯಾಶ್. ರನ್ನ, ಪಂಪ, ಕುಮಾರವ್ಯಾಸ ಹಾಗೂ ಜನ್ನ. ಪ್ರಶ್ನೆ 3, ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿ. ಆಯ್ಕೆಗಳು ನೋಡಿ, ರಾಕ್ಷಸಗಳು, ರಾಕ್ಷಸರು, ರಾಕ್ಷಸಂದಿರು ಹಾಗೂ ರಾಕ್ಷಸಿಯರು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಇಲ್ಲೂ ಸಹ ನಿಮಗೆ 3 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 4, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಪ್ರಶ್ನೆ 5, ಅರಸನ ಮನೆ. ಇದರಲ್ಲಿ ಅರಸನ ಎಂಬುದು ಪೂರ್ವ ಪದ ಆದರೆ ಮನೆ ಎಂಬುದು ಡ್ಯಾಶ್ ಪದ. ಪ್ರಶ್ನೆ 6, ಕುಡಿ ಪದದ ನಾಮರೂಪ ಚಿಗುರು. ಇದರ ಕ್ರಿಯಾರೂಪ ಡ್ಯಾಶ್. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 6 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 7, ಧರ್ಮ. ಇದರ ವಿರುದ್ಧಾರ್ಥಕ ಪದ ಬರೆಯಿರಿ. ಪ್ರಶ್ನೆ 8, ಆಚ್ಛಾದನ. ಈ ಪದದ ಅರ್ಥ ಬರೆಯಿರಿ. ಪ್ರಶ್ನೆ 9, ಅವನು. ಈ ಪದದ ಸ್ತ್ರೀಲಿಂಗ ರೂಪ ಬರೆಯಿರಿ. ಪ್ರಶ್ನೆ 10, ಮನಸೋಲು. ಈ ಪದ ಬಳಸಿ ನಿಮ್ಮ ಸ್ವಂತ ವಾಕ್ಯ ರಚಿಸಿ. ಪ್ರಶ್ನೆ 11, ನೀನು ಇಲ್ಲೇನು ಮಾಡುತ್ತಿರುವೆ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಹೆಸರು ಬರೆಯಿರಿ. ಪ್ರಶ್ನೆ 12, ಬೆಟ್ಟದಾವರೆ. ಈ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 6 ಪ್ರಶ್ನೆ 2 ಅಂಕಗಳಂತೆ ಇರುತ್ತೆ. ಪ್ರಶ್ನೆ 13, ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ. ಪ್ರಶ್ನೆ 14, ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಎಂದು ಏಕೆ ಹೇಳುತ್ತಾನೆ. ಪ್ರಶ್ನೆ 15, DS ಕರ್ಕೀರವರ ಸ್ಥಳ, ಕಾಲ, ಕೃತಿಗಳನ್ನು ಪರಿಚಯಿಸಿ. ಪ್ರಶ್ನೆ 16, ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ. ಪ್ರಶ್ನೆ 17, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿ. ಇಲ್ಲಿ ನಿಮಗೆ ಪ್ರಶ್ನೆಗಳ ಆಯ್ಕೆ ಇದೆ ಮಕ್ಕಳ. ಅಥವಾ ಅಂಥೇಳಿ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸಂಕ್ರಾಂತಿಯಂದು ದನ ಕರುಗಳನ್ನು ಹೇಗೆ ಸಿಂಗರಿಸುತ್ತಾರೆ. ಪ್ರಶ್ನೆ 18, ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು. ಇಲ್ಲೂ ಸಹ ನಿಮಗೆ ಪ್ರಶ್ನೆಗಳ ಆಯ್ಕೆ ಇದೆ ನೋಡಿ ಮಕ್ಕಳ. ನೋಡಿ, ಇಲ್ಲಿ ಅಥವಾ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೆಯಿರಿ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ಒಂದು ಪದ್ಯವನ್ನು ಬರಿಬೇಕಾಗತ್ತೆ, 2 ಅಂಕ ಸಿಗುತ್ತೆ. ಪ್ರಶ್ನೆ 19, ಜಾತಿ ಮತಗಳ ಡ್ಯಾಶ್ 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 ಅಂತ ಹೇಳಿ ಒಕ್ಕರಲ ಹಾಡು. ಈ ಒಂದು ಪದ್ಯ ಭಾಗವನ್ನು ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು. ಇಲ್ಲಿ 2 ಪ್ರಶ್ನೆ 2 ಅಂಕದಂತೆ ಇರುತ್ತೆ. ಪ್ರಶ್ನೆ 20, ಅರಸನ ಅಂಕೆಯಿಲ್ಲ, ದೆವ್ವದ ಕಾಟವಿಲ್ಲ. ಪ್ರಶ್ನೆ 21, ಬಾಲನಿವ ನಿನ್ನದಿರು, ದುಗುಡವ ತಾಳಲಾಗದು ಬೊಪ್ಪ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ,
ಈ ಕೆಳಗಿನ ಸಾಲಿಗೆ ಪ್ರಸ್ತಾರ ಹಾಕಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ 2 ಅಂಕದೊಂದಿಗೆ. ಪ್ರಶ್ನೆ 22. ಕೋಳಿ ಕೂಗಿತು, ಬೆಳಕು ಹರಿಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 2 ಪ್ರಶ್ನೆ 4 ಅಂಕದಂತೆ ಇರುತ್ತೆ. ಪ್ರಶ್ನೆ 23. ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ಪ್ರಶ್ನೆ 24. ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ. ಇಲ್ಲೂ ಸಹ ನಿಮಗೆ ಪ್ರಶ್ನೆಗಳ ಆಯ್ಕೆ ಇದೆ. ಅಥವಾ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಕೆಳಕಂಡ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯಗಳಲ್ಲಿ ಬರೆಯಿರಿ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ನೋಡಿ ನಿಮಗೆ ಅನಿಸಿಕೆ ಏನು ಬರುತ್ತೆ ಅದನ್ನು ಬರಿಬೇಕಾಗುತ್ತೆ ಮಕ್ಕಳ. ಇಲ್ಲಿಗೆ 7ನೇ ತರಗತಿಯ ಕನ್ನಡದಲ್ಲಿ ಎಸ್ಎ 2ಗೆ ಸಂಬಂಧಪಟ್ಟಂತಹ ನೀಲಿನಕ್ಷೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.